ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಾಯಿಗೆ ರುಚಿ ದೇಹಕ್ಕೆ ತಂಪು ಅನ್ನೋ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ದೇಹಕ್ಕಂತೂ ತುಂಬ ತಂಪು. ಇದು ರಾಗಿ ಹಾಲು ಅಥವಾ ರಾಗಿ ಮಿಲ್ಕ್ ಶೇಕ್ ಅಂತ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೊಟ್ರಂತೆ ಇನ್ನೂ ಒಳ್ಳೆಯದು. ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಗಳಲ್ಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದು ಮರಿಬೇಡಿ, ಒಂದು ಲೈಕ್ ಕೊಡೋಣ ಮರಿಬೇಡಿ. ನೋಡಿ, ಈಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾನು 1 ಕಪ್ ಅಷ್ಟು ರಾಗಿ ಹಾಕ್ತಾಯಿದ್ದೀನಿ. ಅಂದರೆ ಮಿನಿಮಮ್ 1/4 kg ಅಷ್ಟು ರಾಗಿ ಇದೆ. ನೀಟಾಗಿ ಚೆನ್ನಾಗಿ ಕ್ಲೀನಾಗಿರೋ ರಾಗಿ ತಗೋಬೇಕು. ಕಲ್ಲು ಮಣ್ಣಿರೋ ರಾಗಿ ತಗೋಬೇಡಿ. ನೋಡಿ, ಇಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿರೋ ರಾಗಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರಿದಷ್ಟು ಹಾಲು ಟೇಸ್ಟ್ ಚೆನ್ನಾಗಿರುತ್ತೆ, ರಾಗಿ ಹಾಲು. ನೋಡಿ, ಇವಾಗ ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ. ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಡಿ, ಲೋ ಫ್ಲೇಮಲ್ಲಿ ಇಟ್ಟು, ಫುಲ್ ಕಮ್ಮಿ ಫ್ಲೇಮಲ್ಲಿ ಇಟ್ಟು 2ರಿಂದ 3 ನಿಮಿಷ ಮಿನಿಮಮ್ ಹುರ್ಕೊಳ್ಳೇಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಮ್ಮಿ ಫ್ಲೇಮಲ್ಲಿ ಇಟ್ಟು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಇವಾಗ ನೋಡ್ತಾ ಇದ್ರಲ್ಲ, ಇವಾಗ ಕಲರ್ ಚೇಂಜ್ ಆಯ್ತಿದೆ ಸ್ವಲ್ಪ ಸ್ವಲ್ಪನೇ. ಈಗ ಇನ್ನೊಂದು ನಿಮಿಷ ಹುರ್ಕೊಂಡಿದ್ದನ್ನು ನಾನು ಬಿಸಿ ಆರೋಕ್ಕೆ ಅಂತೇಳಿ ಎತ್ತಿಟ್ಕೊತೀನಿ. ಕಂಪ್ಲೀಟಾಗಿ ಇದು ಬಿಸಿ ಆರಬೇಕು. ಬಿಸಿ ಇದ್ದಾಗಲೇ ರುಬ್ಬಕ್ಕೆ ಹೋಗ್ಬಿಡಿ. ಇದನ್ನ ನೆನೆಸೋದು ಬೇಡ. ರಾಗಿನ ನೆನೆಸ್ಬಿಟ್ಟು ತೆಗಿಬೇಕು, ಹಾಲು ತೆಗಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈ ಥರ ಹುರಿದ್ಬಿಟ್ಟು ಮಾಡ್ಕೊಂಡ್ರು ಸಾಕು. ಇವಾಗ ನೋಡಿ, ಕಂಪ್ಲೀಟಾಗಿ ಆರಕ್ಕೆ ಬಿಟ್ಟಿದೆ. ಇವಾಗ ಆರಿದೆ. ಇದನ್ನೇ ನಾನು ಇವಾಗ 2-3 ಸಲ ತೊಳ್ಕೊತೀನಿ. ಚೆನ್ನಾಗಿ 2-3 ಸಲ ತೊಳಿಬೇಕು. ರಾಗಿಲಿ ಗಲೀಜಿರುತ್ತೆ, ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಧೂಳು ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಚೆನ್ನಾಗಿ 2-3 ಸಲ ತೊಳೆದು ಆಮೇಲೆ ರುಬ್ಕೋಬೇಕು. ನೀವು ನೋಡ್ತಾ ಇರ್ಬೋದು ನೀರು ಎಷ್ಟು ಗಲೀಜಿದೆ ಅಂತ. ಇದನ್ನು ಇವಾಗ ನಾನು ಮತ್ತೆ 2-3 ಸಲ ತೊಳೆದು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತೀನಿ. ನಾನು ಫುಲ್ಲು ಎಲ್ಲನೂ ಹಾಕೋತೀನಿ. 1 ಕಪ್ ಹಾಕಿರೋದಲ್ವ, ಈ ಮಿಕ್ಸಿ ಜಾರ್ಗೆ ಹಿಡಿಸಿ ಅಂತೇಳಿ ಫುಲ್ಲು ರಾಗಿನೆಲ್ಲ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಅರ್ಧ ಕಪ್ ಹಸಿ ಕಾಯಿ ತುರಿ ಆದಷ್ಟು ಹಸಿನೇ ತಗೊಳ್ಳಿ. ಆಮೇಲೆ ಸ್ವಲ್ಪ ಸ್ವೀಟ್ ಇರಲಿ ಆ ಥರ ನೋಡಿ ತಗೊಳ್ಳಿ. ಒಂದು 4 ಗೋಡಂಬಿ ಮತ್ತು ಒಂದು 5ರಿಂದ 6 ಬಾದಾಮಿ. ಸ್ವೀಟಿಗೆ ತಕ್ಕಂತೆ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೆಲ್ಲನಾರು ಹಾಕೋಬೋದು ಅಥವಾ ಬೆಲ್ಲದ್ದು ಪಾಕ ಬರುತ್ತಲ್ಲ ಅದನ್ನಾರು ಹಾಕೋಬೋದು. ನೋಡಿ, ಇವಾಗ ಇದಕ್ಕೆ 2 ಏಲಕ್ಕಿ ಹಾಕಿ ಆದಷ್ಟು ನುಣ್ಣಗೆ ರುಬ್ಕೊಂಡು ಇವಾಗ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೀವು ಬಟ್ಟೆ ಇದ್ದರೆ ಬಟ್ಟೆಲೂ ಸುದ್ದ ಹಿಂಡ್ಕೋಬೋದು ಚೆನ್ನಾಗಿ. ನಾನು ಈ ಥರ ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. 2 ಸಲ ರುಬ್ಬೇಕು ಇದನ್ನು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಹಿಂಡ್ಕೊತೀನಿ. ನಾನು ಹಿಂಡ್ಕೊಂಡು ಇವಾಗ ಮತ್ತೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ಇದನ್ನ ಮತ್ತೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ನೀವು ಬಟ್ಟೆಲಾದರೆ ನೀವು ಸ್ವಲ್ಪನೇ ನೀರು ಹಾಕಿ ಹಿಂಡ್ಕೊತಾ ಇರ್ಬೋದು. ನಾನು ಸ್ಟ್ರೈನರ್ಗೆ ಹಾಕಿ ಮತ್ತು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ರುಬ್ಬಿ ಇವಾಗ ಮತ್ತೆ ಸ್ಟ್ರೈನರ್ಗೆ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು 2ನೇ ಸಲ ರುಬ್ಬಿ ಹಾಕ್ತಾ ಇರೋದು ನಾನು. ಸಾಕು, ಮತ್ತೆ ರುಬ್ಬೋದೇನು ಅವಶ್ಯಕತೆ ಇಲ್ಲ. 2 ಸಲ ರುಬ್ಬಿದ್ರೆ ಸಾಕು. ನಿಮ್ಗೆ ನೀರು ಅವಶ್ಯಕತೆ ಅಂದರೆ ಇದಕ್ಕೆ ನೀರು ಹಾಕ್ಬಿಟ್ಟು ಮತ್ತೆ ಹಿಂಡ್ಕೋಬೋದು, ಸಾಕಾಗುತ್ತೆ. ಇವಾಗ ನಾನು ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಇದನ್ನು. ಇವಾಗ ಇದು ವೇಸ್ಟ್, ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಇವಾಗ ನೋಡಿ ಇಷ್ಟು ಹಾಲು ಸಿಕ್ಕಿದೆ. ಇದಕ್ಕೆ ನೀವು ಗಟ್ಟಿ ಅನಿಸಿದ್ರೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು. ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಹಾಲ. ಮತ್ತು ಇದನ್ನು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಸಣ್ಣದೆಲ್ಲ ಬಂದಿರುತ್ತಲ್ಲ, ಅದೆಲ್ಲ ಹೋಗಲಿ, ಕಂಪ್ಲೀಟಾಗಿ ಹೋಗಲಿ ಅಂತ. ಇಲ್ಲಾಂದರೆ ಮಕ್ಕಳಿಗೆ ಬಾಯಿ ಸಿಕ್ಕಿದ್ರೆ ತಿನ್ನಲ್ಲ, ಕುಡಿಯೋಲ್ಲ. ಅದಕ್ಕೆ ನೋಡಿ, ಇವಾಗ ಇಷ್ಟು ಸಿಕ್ಕಿದೆ ವೇಸ್ಟೇಜು. ಇವಾಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಮತ್ತೆ ನೋಡಿ ಹಾಲು ರೆಡಿ ಆಯ್ತು. ಇವಾಗ ರಾಗಿ ಹಾಲು ಅಥವಾ ರಾಗಿ ಮಿಲ್ಕ್ ಶೇಕ್ ತುಂಬ ಒಳ್ಳೆಯದು, ಬಾಡಿಗೆ ತಂಪು, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಆ ಏಲಕ್ಕಿ ಸ್ಮೆಲ್ಲು ಮತ್ತು ಬೆಲ್ಲ ಎಲ್ಲ ಟೇಸ್ಟು ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ನಾವು ಇದನ್ನು 2 ಟೈಮ್ ಮಾಡ್ಕೊಂಡು ಕುಡಿತೀವಿ. ನಾನು ಗಟ್ಟಿನೇ ಮಾಡಿದ್ದೀನಿ. ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ಈ ಥರ ಮಾಡಿಕೊಟ್ಟಿದ್ದಕ್ಕೆ. ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.